ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 27. ನನ್ನ ಕೈ ಬಿಡು. ಈಗಾಗಲೇ ನೀನು ಆ ಕೆಲಸ ಮಾಡಿ ಆಯಿತು. ನನ್ನ ಕೈ ಮೂಳೆ ರಿಪೇರಿ ಮಾಡಿಸಿಕೊಳ್ಳೋಕೆ ಮೂಳೆ ಡಾಕ್ಟರ್ ಹತ್ತಿರ ಹೋಗಬೇಕು. ನಿನ್ನ ಸೆಲ್ಫೋನ್ ನೀನೇ ಇಟ್ಕೋ. ಅವಳ ಕಣ್ಣಂಚಲ್ಲಿ ಕಂಬನಿ ಶೇಖರವಾಗಿತ್ತು. ಅವನು ಹಿಡಿದ ಜಾಗ ಕೆಂಪಾಗಿತ್ತು. ಸಾರಿ, ತುಂಬ ನೋವಾಯ್ತಾ? ನಿನ್ನ ನೋವೆಲ್ಲ ತೆಗೀತೀನಿ ಇರು, ಹೇಳಿದ ಆಯುಷ್. ಮದುವೆ ವಿಚಾರ ಮಾತಾಡೋಕೆ ಅಂತೀಯ? ಇವತ್ತು ನಿನ್ನನ್ನು ಸರಿಯಾಗಿ ವಿಚಾರಿಸ್ಕೋತೀನಿ. ಇಲ್ಲಾಂದರೆ ನನ್ನ ಹೆಸರೇ ಬದಲಾಯಿಸ್ಕೋಬೇಕು, ಮನಸ್ಸಲ್ಲೇ ಹೇಳಿಕೊಂಡ ಆಯುಷ್. ಆಯುಷ್, ನಿಂಗೆ ಟೈಮ್ ಇದ್ದರೆ ಒಮ್ಮೆ ನಮ್ಮ ಮನೆ ಹತ್ರ ಬರೋಕೆ ಆಗುತ್ತಾ? ನನಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಗೀತಾ ಅವರಿಗೆ ಆ ಹುಡುಗನ ಬಗ್ಗೆ ವಿಚಾರಿಸಿಕೊಳ್ಳಬೇಕಾಗಿತ್ತು. ಆ ಹುಡುಗ ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲ. ಅವನೊಂದು ವೇಳೆ ಹೂವಿನಿಂದ ಹೂವಿಗೆ ಹಾರುವ ದುಂಬಿಯಾದರೆ ಮಗಳ ಜೀವನ ಹಾಳಾಗುತ್ತದೆ. ತಿಳಿದುಕೊಳ್ಳುವುದಾದರೂ ಹೇಗೆ? ತಮ್ಮ ಮನಸ್ಸಲ್ಲಿದ್ದುದನ್ನು ಯಾರ ಬಳಿಯಾದರೂ ಕೇಳಬೇಕಾಗಿತ್ತು. ಆಯುಷ್ನ ಮನೆ ಅದೇ ಏರಿಯಾದಲ್ಲಿ ಇರುವುದರಿಂದ ಅವನು ನೋಡಿರಬಹುದು. ಅದಕ್ಕಾಗಿ ಅಂದವನು ಹಾಗೆ ಹೇಳಿದ್ದು. ಫೋನ್ನಲ್ಲಿ ತನಗೆ ಆ ಬಗ್ಗೆ ಗೊತ್ತಿಲ್ಲ ಎಂದು ಹೇಳಿದರು. ಮುಖತಃ ಭೇಟಿಯಾದಾಗ ಹೇಳಬಹುದೇನೋ ಎಂದೆಂದುಕೊಂಡರು ಗೀತಾ. ಅದಕ್ಕಾಗಿ ಅವನನ್ನು ಮನೆಗೆ ಕರೆಸಿಕೊಳ್ಳಬೇಕಾಗಿತ್ತು. ಆಯಿತು ಆಂಟಿ, ಬರ್ತೀನಿ. ಅಂಕಲ್ ಬಂದ್ರಾ? ಇಲ್ಲ, ಇನ್ನೇನು ಬರಬಹುದು. ಅವನಿಗೂ ಇಚ್ಛಾಳನ್ನು ವಿಚಾರಿಸಿಕೊಳ್ಳಬೇಕಾಗಿತ್ತಲ್ಲ. ಗೀತಾ ಅವರು ತಮ್ಮ ಮನೆಗೆ ಆಯುಷ್ನನ್ನು ಕರೆದಾಗ ಇಚ್ಛಾ ಅಲ್ಲಿ ಇರಲಿಲ್ಲ. ಅವನೀಗ ಬರುವ ವಿಚಾರವನ್ನು ಗೀತಾ ಅವಳಿಗೆ ಹೇಳಿರಲಿಲ್ಲ. ಒಂದು ಅರ್ಧ ಗಂಟೆ ಕಳೆಯುವಾಗ ಮನೆಯ ಕಾಲಿಂಗ್ ಬೆಲ್ ಶಬ್ದವಾಯಿತು. ಇಚ್ಛಾ, ಯಾರು ಬಂದಿದ್ದು ಅಂತ ನೋಡು, ಹೇಳಿದರು ಗೀತಾ. ಇಚ್ಛಾ ಬಾಗಿಲು ತೆಗೆದು ನೋಡಿದರೆ ಬಂದವನು ಆಯುಷ್. ಅವನನ್ನಲ್ಲಿ ನೋಡಿ ಅವಳಿಗೆ ತುಂಬ ಆಶ್ಚರ್ಯವಾಗಿತ್ತು. ನೀ ಹೇಳಿದ್ಯಲ್ಲ ಮದುವೆ ವಿಚಾರ ಮಾತಾಡೋಕೆ ಬಾ ಅಂತ, ಅದಕ್ಕೆ ಬಂದಿದ್ದು, ಹೇಳಿದ. ಅವನ ಕಾಲೆಳೆಯಲೆಂದು ಹೇಳಿದರೆ ಅವನು ತನ್ನ ಮನೆ ಮುಂದೆ ಬಂದು ನಿಂತಿದ್ದಾನಲ್ಲ. ಇಚ್ಛಾಗೆ ಏನು ಮಾಡಬೇಕೆಂದೇ ತೋಚದಾಯಿತು. ಮನೆಗೆ ಬಂದವರನ್ನು ಒಳಗೆ ಕರೆಯಲ್ವಾ? ಆಯುಷ್ ಕೇಳಿದ. ಸಾರಿ, ಬಾ ಒಳಗೆ. ಅಂಕಲ್ ಬಂದ್ರಾ? ಇಲ್ಲ, ಅಪ್ಪ ಇನ್ನೂ ಬರಬೇಕಷ್ಟೆ. ನಾನ್ಯಾಕೆ ಬಂದೆ ಅಂತ ಅಲ್ವಾ ನೀನು ಈಗ ನೋಡ್ತಾ ಇರೋದು? ನಾವು ಇಬ್ಬರು ಆಗ ಮಾತಾಡಿರುವುದು ನನ್ನ ಸೆಲ್ಫೋನ್ನಲ್ಲಿ ರೆಕಾರ್ಡ್ ಆಗಿದೆ. ನಮ್ಮ ಮದುವೆ ವಿಷಯ ಮಾತಾಡೋಕೆ ಅಂತ ನೀನು ಹೇಳಿರುವುದು ನನ್ನ ಸೆಲ್ಫೋನ್ನಲ್ಲಿದೆ. ಅಂಕಲ್ಗೆ ತೋರಿಸಿ ಹೇಳ್ತೀನಿ, ನೋಡಿಲ್ಲಿ. ಹೌದು, ಮದುವೆ ವಿಷಯ ಮಾತಾಡೋಕೆ ಅಮ್ಮ ನಿನ್ನ ಹತ್ರ ಮಾತಾಡ್ತಾರಂತೆ ಅಂತ ನೀನು ಹೇಳೋದು ಕೇಳಿಸ್ತಾ ಇದೆ. ಪ್ಲೇ ಮಾಡಿ ತೋರಿಸಿದ. ಅವನು ಈ ರೀತಿ ಮಾಡುತ್ತಾನೆ ಎಂದು ಇಚ್ಛಾ ಕನಸಲ್ಲೂ ಅಂದುಕೊಂಡಿರಲಿಲ್ಲ. ನಾನೇನೋ ಮಾಡಲು ಹೋಗಿ ಇನ್ನೇನೋ ಆಗಿ ಹೋಯಿತಲ್ಲ. ಇಚ್ಛಾ ಈಗ ಭಯಗೊಂಡಳು. ಯಾಕಾದರೂ ಇವನ ಬಳಿ ಹಾಗೆ ಹೇಳಿದೆನೋ ಎನಿಸಿತು ಇಚ್ಛಾಗೆ. ಪ್ಲೀಸ್ ಬೇಡ ಆಯುಷ್, ನಾನು ತಮಾಷೆಗೆ ಹೇಳಿದ್ದು. ಅಮ್ಮ ತುಂಬ ಟೆನ್ಷನ್ನಲ್ಲಿದ್ದರು. ಈಶಾ ವಿಚಾರ ಮಾತಾಡೋಕೆ ಅಂತ ನಿನ್ನ ಕರೆದಿರಬಹುದು. ಪ್ಲೀಸ್ ಬೇಡ ಕಣೋ. ನಾನಂತೂ ಇವತ್ತು ಅಂಕಲ್ ಹತ್ರ ವಿಷಯ ಪ್ರಸ್ತಾಪ ಮಾಡೇ ಮಾಡ್ತೀನಿ. ಅದು ಇಚ್ಛಾಗೆ ನನ್ನ ಬಿಟ್ಟಿರೋಕೆ ಆಗ್ತಾ ಇಲ್ವಂತೆ ಅಂಕಲ್. ನನ್ನ ಮದುವೆ ಆಗೋಕೆ ತುದಿಗಾಲಲ್ಲಿ ನಿಂತಿದ್ದಾಳೆ ಅಂತ ಹೇಳ್ತೀನಿ. ನನ್ನ ಹತ್ರ ಆಟ ಆಡ್ತೀಯಾ? ಇನ್ನೇನು ಪಪ್ಪ ಬರುವ ಹೊತ್ತಾಯಿತು. ಪ್ಲೀಸ್ ಅದನ್ನು ಡಿಲೀಟ್ ಮಾಡು. ನಿಂಗೆ ಡಿಲೀಟ್ ಮಾಡೋಕ್ಕಾಗಲ್ಲ ಅಂದರೆ ನಿನ್ನ ಸೆಲ್ ಫೋನ್ ಕೊಡು, ನಾನೇ ಡಿಲೀಟ್ ಮಾಡ್ತೀನಿ. ನಾನು ಪಪ್ಪನ ಹತ್ತಿರ ಹೇಳ್ತೀನಿ ನಾನು ಹಾಗೆಲ್ಲ ಹೇಳಿಲ್ಲ ಅಂತ. ಅವನ ಸೆಲ್ ಫೋನ್ಗಾಗಿ ಕೈ ಚಾಚಿದಳು. ಅವನು ಕೊಡಲಿಲ್ಲ. ತನ್ನ ಪ್ಯಾಂಟ್ ಜೇಬಿನೊಳಗೆ ತುರುಕಿಸಿಕೊಂಡ. ಮತ್ತೆ ನನ್ನ ಹತ್ರ ಯಾಕೆ ಹಾಗೆ ಹೇಳಿದ್ದು? ಈಗ ಅನುಭವಿಸು. ಪ್ಲೀಸ್, ನಿಂಗೆ ಕೈ ಮುಗಿತೀನಿ. ಪಪ್ಪನ ಹತ್ರ ಹಾಗೆಲ್ಲ ಹೇಳಬೇಡ, ನನಗೆ ಅವಮಾನ ಆಗುತ್ತೆ. ಅದೆಷ್ಟು ದಿನದಿಂದ ಕಾಯ್ತಾ ಇದ್ದೆ ನನ್ನ ಮಾನ ಹರಾಜು ಹಾಕಬೇಕು ಅಂತ. ನಾನು ಹೇಳ್ತೀನಿ, ಹೇಳೇ ಹೇಳ್ತೀನಿ. ನೋಡಿ ಅಂಕಲ್, ನಿಮ್ಮ ಮಗಳು ನನ್ನ ಮದುವೆ ಆಗು ಅಂತ ತಲೆ ತಿಂತಾಳೆ ಅಂತ ಹೇಳೇ ಹೇಳ್ತೀನಿ. ಅವನು ಹಾಗೆ ಹೇಳಿದರೂ ಹೇಳಿಯಾನು. ಸಾಕ್ಷಿ ಎಂದು ಆಗ ಮಾತಾಡಿದ ಸಂಭಾಷಣೆಯನ್ನು ಕೊಟ್ಟರೆ ತಂದೆ ಖಂಡಿತ ಅವನ ಮಾತನ್ನು ನಂಬುತ್ತಾರೆ. ಛೆ, ಯಾಕಾದರೂ ನಾನು ಹಾಗೆ ಹೇಳಿದೆನು. ಹುಡುಗಾಟ ಆಡಲು ಹೋಗಿ ಪೇಚಾಟ ಆಗಿ ಹೋಯಿತಲ್ಲ. ಅವನು ಮಾತೆತ್ತಿದರೆ ಮದುವೆಯಾಗೋಣ ಎಂದು ಹೇಳುತ್ತಿದ್ದನಲ್ಲ, ಅದಕ್ಕಾಗಿ ಅವನನ್ನು ರೇಗಿಸಿದ್ದಳು ಅಷ್ಟೇ. ಈಗ ಪಚೀತಿಗಿಟ್ಟುಕೊಂಡಿತ್ತು. ಹೇಗಾದರೂ ಮಾಡಿ ಈಗ ಸಾಕ್ಷಿಯನ್ನು ನಾಶ ಮಾಡಬೇಕು ಎಂದುಕೊಂಡು ಇಚ್ಛಾ ಅವನ ಸೆಲ್ ಫೋನ್ ಪಡೆಯಲು ನೋಡುತ್ತಿದ್ದಳು. ಅವನ ಬಳಿ ಸಲಿಗೆ ಇತ್ತಲ್ಲ. ಅವನ ಪ್ಯಾಂಟ್ ಜೇಬಿಗೆ ಕೈ ಹಾಕಿ ಸೆಲ್ ಫೋನ್ ತೆಗೆಯಲು ನೋಡಿದಳು. ತಟ್ಟನೆ ಅವಳ ಕೈಯನ್ನು ಬಲವಾಗಿ ಹಿಡಿದುಕೊಂಡ ಆಯುಷ್. ಅವಳ ಕೈಯಲ್ಲಿತ್ತು ಅವನ ಸೆಲ್ ಫೋನ್, ಆದರೆ ಕೈಯನ್ನು ಹೊರಗೆ ತೆಗೆಯಲು ಬಿಡಲಿಲ್ಲ. ಇಚ್ಛಾ, ನನ್ನ ಸೆಲ್ ಫೋನ್ ಬಿಡು. ನಾನಂತೂ ಬಿಡುವವನೇ ಅಲ್ಲ. ಮತ್ತೆ ನನ್ನ ಕೈ ಮೂಳೆ ಮುರಿಯಿತು ಅಂತ ಅಳ್ಬೇಡ. ಅವನು ಹಿಡಿದ ಅವಳ ಕೈ ನೋಯುತ್ತಿತ್ತು. ಅವಳು, ನನ್ನ ಕೈ ಬಿಡು. ಈಗಾಗಲೇ ನೀನು ಆ ಕೆಲಸ ಮಾಡಿ ಆಯಿತು. ನನ್ನ ಕೈ ಮೂಳೆ ರಿಪೇರಿ ಮಾಡಿಸಿಕೊಳ್ಳೋಕೆ ಮೂಳೆ ಡಾಕ್ಟರ್ ಹತ್ರ ಹೋಗಬೇಕು. ನಿನ್ನ ಸೆಲ್ ಫೋನ್ ನೀನೇ ಇಟ್ಕೋ. ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಳು ಇಚ್ಛಾ. ಬಳಿಕ ನೋವಾದ ಜಾಗಕ್ಕೆ ಉಫ್ ಎಂದು ತನ್ನ ಬಾಯಿಯಿಂದ ಊದತೊಡಗಿದಳು.
ಅವಳ ಕಣ್ಣಂಚಲ್ಲಿ ಕಂಬನಿ ಶೇಖರವಾಗಿತ್ತು. ಅವನು ಹಿಡಿದ ಜಾಗ ಕೆಂಪಾಗಿತ್ತು. ಸಾರಿ, ತುಂಬ ನೋವಾಯ್ತಾ? ನೋಡ್ತೀನಿ, ಇಲ್ಲಿ ಕೊಡು. ಅವಳ ಕೈ ಹಿಡಿದು ಪರೀಕ್ಷಿಸಿದ. ಕೈ ಬೆರಳುಗಳು ಅಲ್ಲಾಡಿಸೋಕೆ ಆಗುತ್ತಾ ನೋಡು. ಸ್ವೆಲ್ಲಿಂಗ್ ಏನೂ ಇಲ್ಲ, ಮೂಳೆ ಮುರಿದಿಲ್ಲ. ನಿಂಗೆ ಸೆಲ್ಫೋನ್ ಸಿಗಬಾರ್ದು ಅಂತ ಗಟ್ಟಿಯಾಗಿ ಹಿಡ್ಕೊಂಡಿದ್ನಲ್ಲ, ಅದಕ್ಕೆ ನೋವಾಗ್ತಿರ್ಬೋದು. ಒನ್ಸ್ ಅಗೇನ್ ಸಾರಿ. ಅವಳಿಗೆ ನೋವು ಮಾಡಿಬಿಟ್ಟಿದ್ದನಲ್ಲ, ಈಗ ಸಮಾಧಾನಿಸತೊಡಗಿದ. ನಿನ್ನ ನೋವೆಲ್ಲ ತೆಗೀತೀನಿ ಇರು. ಅವಳ ನೋವಾದ ಕೈಗಳನ್ನು ತನ್ನ ತುಟಿಗೆ ಒತ್ತಿಕೊಂಡ. ನನಗೆ ನಿನ್ನ ಸಾರಿ ಏನು ಬೇಡ. ಪಪ್ಪನ ಹತ್ರ ಏನು ಹೇಳಬೇಡ ಅಷ್ಟೇ. ಇಲ್ಲಾಂದರೆ ನೀನು ನನ್ನ ಕೈ ಮುರಿಯೋಕೆ ಬಂದಿದ್ದೆ ಅಂತ ಹೇಳ್ತೀನಿ. ಹೇಳು ಇಚ್ಛಾ, ಧಾರಾಳವಾಗಿ ಹೇಳು. ಆಗ ಅಂಕಲ್ ಯಾಕೆ ಅಂತ ಕೇಳ್ತಾರೆ. ನಾನು ಕಾರಣ ಹೇಳ್ತೀನಿ. ನೀನಾಗೆ ವಿಷಯ ಪ್ರಸ್ತಾಪ ಮಾಡಿಕೊಟ್ಟ ಹಂಗಾಗುತ್ತೆ. ಬಾಗಿಲ ಬಳಿ ನಿಂತು ಇವರಿಬ್ಬರ ಸಂಭಾಷಣೆ ನಡೆಯುತ್ತಿತ್ತು. ಒಳಗಿನಿಂದ ಗೀತಾ ಅವರು ಕೇಳಿದರು. ಇಚ್ಛಾ, ಯಾರು ಬಂದಿದ್ದು? ಆಯುಷ? ಅಲ್ಲ ನಿಮ್ಮ ಪಪ್ಪನ? ಅಲ್ಲ ಈಶಾನೇ ಬಂದ್ಲಾ? ಗೀತಾ ಅವರು ಅಡಿಗೆ ಮನೆಯಲ್ಲಿ ರಾತ್ರಿಯ ಅಡುಗೆ ತಯಾರಿಗೆ ಹೊರಟಿದ್ದರು. ಅಮ್ಮ, ಆಯುಷ್ ಬಂದಿದ್ದು. ಇಚ್ಛಾ ಆಂಟಿಗೆ ಹೇಳಲಾ, ಅಂಕಲ್ ಹತ್ರ ಹೇಳಲಾ ಬೇಕೆಂದೇ ಅವಳನ್ನು ಗೋಳಾಡಿಸುತ್ತಿದ್ದ ಆಯುಷ್. ಇಚ್ಛಾ ಅವನನ್ನು ಸುಟ್ಟು ಬಿಡುವಂತೆ ನೋಡಿದಳು. ಅವನು ಜೋರಾಗಿ ನಕ್ಕ. ಸದ್ಯ ಮೂರನೇ ಕಣ್ಣು ಇಲ್ಲದ್ದರಿಂದ ನಾನು ಬದುಕಿಕೊಂಡೆ. ಅವಳನ್ನು ಕಾಡಿಸುವುದೆಂದರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ಇಚ್ಛಾಗೆ ತಾನು ಎಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇನೋ ಎಂಬ ಆತಂಕವಿತ್ತು. ನಿಂಗೆ ಕೈ ಮುಗಿತೀನಿ. ಸಮಯ ಬಂದಾಗ ನಾನೇ ಪ್ರಸ್ತಾಪ ಮಾಡ್ತೀನಿ. ನೀನೇನು ಕೇಳೋದು ಬೇಡ. ಅಮ್ಮ ಇವತ್ತು ತುಂಬ ಟೆನ್ಷನ್ನಲ್ಲಿದ್ದಾರೆ. ಅದು ಇಶಾ ಯಾರ ಜೊತೆನೋ ಓಡಾಡೋದನ್ನು ಎಲ್ಲೋ ನೋಡ್ಕೊಂಡು ಬಂದಿದ್ದಾರೆ. ಇದು ಸರಿಯಾದ ಸಮಯ ಅಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ ನನ್ನ. ಯಾವಾಗ ಹೇಳಿದ್ರು ಇದು ಸರಿಯಾದ ಸಮಯ ಅಲ್ಲ ಅಂತಾನೆ ಹೇಳೋದು ನೀನು. ಅದು ಯಾವಾಗ ಸಮಯ ಬರುತ್ತೋ ಅದಕ್ಕೆ ಇನ್ನೆಷ್ಟು ದಿನ ಕಾಯಬೇಕೋ? ಅಟ್ಲೀಸ್ಟ್ ಗ್ರೀನ್ ಸಿಗ್ನಲ್ ಆದರೂ ಕೊಡು. ನಾನು ಡ್ಯಾಡ್ ಹತ್ರ ಮಾತಾಡೋಕೆ ಹೇಳ್ತೀನಿ. ಇನ್ನು ಜಾಸ್ತಿ ದಿನ ನನಗೆ ಕಾಯೋಕೆ ಆಗಲ್ಲ. ಮತ್ತೆ ನಾನೇನು ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಆಮೇಲೆ ನನ್ನ ಬ್ಲೇಮ್ ಮಾಡಬೇಡ, ಮೊದಲೇ ಹೇಳ್ತಾ ಇದ್ದೀನಿ. ಆಯುಷ್ಗೆ ಈ ವಿಚಾರದಲ್ಲಿ ಅಸಮಾಧಾನವಿತ್ತು. ಅದನ್ನು ತೋಡಿಕೊಂಡ. ಗೀತಾ ಅವರು ಅಡುಗೆ ಮನೆಯಿಂದಲೇ ಹೇಳಿದರು. ಆಯುಷ್ನ ಒಳಗೆ ಕರೆದು ಕೂರಿಸಿ ಕುಡಿಯೋಕೆ ಏನಾದರೂ ಕೊಡೋದಲ್ವಾ? ಅಲ್ಲೇ ನಿಂತು ಮಾತಾಡಿಸ್ತಿದ್ದೀಯಲ್ಲ, ಅವನೇನಾದರೂ ತಿಳ್ಕೊತಾನೆ ಅಂತಾದರೂ ಗೊತ್ತಾಗಬೇಡ್ವಾ ಈ ಹುಡುಗಿಗೆ? ಕೊನೆಯ ಮಾತನ್ನು ಸ್ವಗತವೆಂಬಂತೆ ಹೇಳಿಕೊಂಡರು ಗೀತಾ. ಬಳಿಕ ಅಡಿಗೆ ಮನೆಯಲ್ಲಿ ಮಾಡುತ್ತಿದ್ದ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ತಾವೇ ಹೊರಗೆ ಬಂದಿದ್ದರು. ಬಾಪ ಕೂತ್ಕೋ. ನೀನು ಬಂದಿದ್ದು ನನಗಂತೂ ತುಂಬ ಸಮಾಧಾನ ಆಯಿತು. ಇವರಿನ್ನೂ ಮನೆಗೆ ಬಂದಿಲ್ಲ. ಈಗಾಗಲೇ ಬರಬೇಕಾಗಿತ್ತು. ಗಂಟೆ 7:15 ಕಳೀತು. ಇನ್ನೂ ಇಶಾ ಬಂದೇ ಇಲ್ಲ. ನಾನಿಲ್ಲಿದ್ದೀನಿ ಅಂತ ಒಂದು ಕರೆ ಮಾಡೋದಲ್ವಾ? ಅದೂ ಇಲ್ಲ. ಅವಳು ಹೀಗೆಲ್ಲ ಮಾಡಿದರೆ ನಾಳೆ ಅವಳ ಭವಿಷ್ಯ ಏನು ಅಂತ ಯೋಚನೆ ಮಾಡಬೇಡ್ವಾ? ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ಬೆಂಕಿಯನ್ನು ಸೆರಗಲ್ಲಿ ಕಟ್ಕೊಂಡಂತೆ ಅಂತ ಹೇಳ್ತಾ ಇದ್ರು. ಆ ಮಾತು ಈಗ ಸತ್ಯ ಅಂತ ಅನ್ನಿಸ್ತಾ ಇದೆ ನನಗೆ. ತಮ್ಮ ಮನದಲ್ಲಿದ್ದದ್ದು ಗುಡವನ್ನು ಹಂಚಿಕೊಂಡರು ಗೀತಾ. ಅಕ್ಕ ಆದವಳು ಹೀಗೆಲ್ಲ ಮಾಡಿದರೆ ನಾಳೆ ದಿನ ತಂಗಿ ಮದುವೆಗೂ ತೊಂದರೆ ಆಗುತ್ತೆ ಅಂತ ಆ ಹುಡುಗಿಗೆ ಅರ್ಥ ಆಗಬೇಕಲ್ವಾ? ಅದೂ ಇಲ್ಲ. ಅಷ್ಟರಲ್ಲಿ ಇಚ್ಛಾ ಅಡುಗೆ ಮನೆಗೆ ಹೋಗಿ ಅವನಿಗೆ ಕಾಫಿ ಮಾಡುತ್ತಿದ್ದಳು. ಅವಳ ಕಿವಿಯೆಲ್ಲ ಆಯುಷ್ ಏನು ಉತ್ತರ ಕೊಡುತ್ತಾನೆ ಎಂದೇ ಇತ್ತು. ಒಂದು ವೇಳೆ ಅವನು ಹೇಳಿಬಿಟ್ಟರೆ ತಾಯಿ ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾರೋ? ತುಂಬ ಆತಂಕವಾಗುತ್ತಿತ್ತು ಅವಳಿಗೆ. ಅವಳು ಕಾಫಿಯೊಂದಿಗೆ ಹೊರಬಂದಳು. ಅವಳ ಆತಂಕ ತುಂಬಿದ ಮುಖವನ್ನು ನೋಡಿ ಅವನು ಒಳಗೊಳಗೆ ನಗುತ್ತಿದ್ದ. ಅವನ ತುಂಟ ಕಣ್ಣುಗಳಲ್ಲಿದ್ದ ನಗು ನೋಡಿ ಅವಳ ಸಿಟ್ಟು ಇನ್ನೂ ಹೆಚ್ಚಾಯಿತು. ಆಂಟಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅವರು ಬರೋದು ಒಂದರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಬಹುದು. ಅಷ್ಟರಲ್ಲೇ ಕರೆಗಂಟೆ ಸದ್ದಾಯಿತು. ಇಚ್ಛಾ ಹೋಗಿ ಬಾಗಿಲು ತೆರೆದಳು. ಬಂದವರು ಈಶ್ವರ್. ಅಕ್ಕ ಬಂದ್ಲಾ ಪುಟ್ಟ? ಮಗಳಲ್ಲಿ ವಿಚಾರಿಸಿಕೊಂಡರು. ಇಲ್ಲ ಪಪ್ಪ, ಇನ್ನೂ ಬಂದಿಲ್ಲ. ಆಗ್ಲಿಂದ ಅಮ್ಮ ನಾನು ಕರೆ ಮಾಡ್ತಾನೇ ಇದ್ದೀವಿ. ಅವಳು ಸ್ವೀಕರಿಸ್ತಾನೇ ಇಲ್ಲ. ಈಗ ನೋಡಿದರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅವರಿಗೆ ಮನೆಯೊಳಗಿಂದ ಮಡದಿಯೊಂದಿಗೆ ಮಾತಾಡುವ ಬೇರೆ ಯಾರದೋ ಸ್ವರ ಕೇಳಿಸಿತು. ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಹೊರಗೆ ಚಪ್ಪಲಿ ಬಿಡುತ್ತಾ ಮಗಳನ್ನು ಪ್ರಶ್ನಿಸಿದರು. ಹ್ಞೂ ಪಪ್ಪ, ಅಮ್ಮ ಆಯುಷ್ನ ಕರೆಸಿದ್ದಾರೆ. ಈಶ್ವರ್ ಅವರು ಕೂಡ ಇಶಾಗೆ ಕರೆ ಮಾಡಿ ನೋಡಿದರು. ಅವಳಿಗೆ ಕರೆ ಹೋಗುತ್ತಲೇ ಇರಲಿಲ್ಲ. ತನ್ನ ಸೆಲ್ಫೋನ್ ಆಫ್ ಮಾಡಿಕೊಂಡು ಕೂತಿದ್ದಾಳ ಗೊತ್ತಾಗುತ್ತಿಲ್ಲ. ಕ್ಷಣದಿಂದ ಕ್ಷಣಕ್ಕೆ ಆತಂಕ ಜಾಸ್ತಿಯಾಗುತ್ತಿತ್ತು. ತಂದೆ ಮಗಳಿಬ್ಬರು ಮನೆಯೊಳಗೆ ಬಂದರು. ಈಶ್ವರ್ ಅವರನ್ನು ಕಾಣುತ್ತಲೇ ನಮಸ್ತೆ ಅಂಕಲ್ ಹೇಳಿದ ಆಯುಷ್. ನಮಸ್ತೆ, ನೀನು ಬಂದಿದ್ದು ತುಂಬ ಸಂತೋಷ ಆಯಿತು.
ಈಶಾ ಯಾಕೆ ಹೀಗೆ ಮಾಡ್ತಿದ್ದಾಳೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಅವಳ ಜೊತೆಗಿರುವವನ ನಂಬರ್ ಆದರೂ ಗೊತ್ತಿದ್ದರೆ ಅಟ್ಲೀಸ್ಟ್ ಸೇಫ್ ಆಗಿದ್ದಾಳ ಅಂತ ಆದರೂ ತಿಳ್ಕೋಬಹುದಾಗಿತ್ತು. ಅವಳು ಕೆಟ್ಟ ಕೆಲಸ ಮಾಡಿದರೆ ಮುಂದೆ ಅವಳ ತಂಗಿಗೂ ತೊಂದರೆ ಆಗುತ್ತೆ ಅಂತ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ ಅನಿಸುತ್ತೆ. ಅವಳು ಹೀಗೆ ಬೇರೆ ಬೇರೆ ಹುಡುಗರ ಜೊತೆ ಸುತ್ತಾಡೋದು ನೋಡಿ ಜನ ಅವಳ ತಂಗಿನೂ ಹಾಗೆ ಅಂತ ಅಂದರೆ ಮುಂದೆ ಇಚ್ಛಾ ಭವಿಷ್ಯಕ್ಕೆ ಕಷ್ಟ ಆಗುತ್ತೆ. ಅದೇ ಬೇಜಾರು ನನಗೆ. ಈಶ್ವರ್ ಅವರು ತಮ್ಮ ಮನದಲ್ಲಿರುವ ಆತಂಕವನ್ನು ಆಯುಷ್ನೊಂದಿಗೆ ಹಂಚಿಕೊಂಡರು. ಅವರು ತುಂಬ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅರಿವಾಯಿತು ಆಯುಷ್ಗೆ. ಇಚ್ಛಾ, ನೀನು ಯಾರ ಜೊತೆನೂ ಹಾಗೆಲ್ಲ ತಿರುಗಾಡೋಕೆ ಹೋಗಲ್ಲ ಅಲ್ವಾ? ನನಗೆ ಹಾಗಂತ ಮಾತು ಕೊಡು ಪುಟ್ಟ. ನಿನ್ನ ಪಪ್ಪ ಅಮ್ಮನ ಮರ್ಯಾದೆ ತೆಗೆಯೋಲ್ಲ ನಾವು ತೋರಿಸಿರುವ ಹುಡುಗನ ಕೈಲಿ ತಾಳಿ ಕಟ್ಟಿಸ್ಕೋತೀನಿ ಅಂತ. ನನಗೆ ಮಾತು ಕೊಡು. ಇಚ್ಛಾ ಆಯುಷ್ಗೆ ಏನೂ ಹೇಳದಿದ್ದರೂ ಅವಳು ಅವನನ್ನು ಇನ್ನಿಲ್ಲದಷ್ಟು ಪ್ರೀತಿಸುತ್ತಿದ್ದಾಳೆ. ಅವನನ್ನೇ ಹೃದಯದಲ್ಲಿಟ್ಟುಕೊಂಡು ಆರಾಧಿಸುತ್ತಿದ್ದಾಳೆ. ಅವಳು ಹಾಗೆಂದು ಅವನಲ್ಲಿ ಬಾಯಿಬಿಟ್ಟು ಹೇಳದಿದ್ದರೂ ಅದು ಅವನಿಗೂ ಗೊತ್ತಿತ್ತು. ಆಯುಷ್ ಇಂದು ತಮ್ಮ ಮದುವೆ ವಿಚಾರ ಮಾತಾಡಬೇಕೆಂದುಕೊಂಡು ಬಂದಿದ್ದ. ಆದರೆ ಈಶ್ವರ್ ಅವರು ಅವನ ಮುಂದೆಯೇ ಇಚ್ಛಾ ಬಳಿ ತಾವು ತೋರಿಸಿದ ಹುಡುಗನನ್ನೇ ಮದುವೆಯಾಗಬೇಕೆಂದು ಮಾತು ತೆಗೆದುಕೊಳ್ಳುತ್ತಿದ್ದಾರೆ. ಇಚ್ಛಾ ತಂದೆಗೆ ಮಾತು ಕೊಡುತ್ತಾಳಾ, ಅಲ್ಲ ತಾನು ಪ್ರೀತಿಸಿರುವ ವಿಚಾರವನ್ನು ತಿಳಿಸುತ್ತಾಳಾ? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಇವತ್ತಾದರೆ ಇನ್ನೊಂದು ಎಪಿಸೋಡ್ ಹಾಕೋಣ ಅಂತ ಇದ್ದೀನಿ, ನೋಡೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.